ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಮಧು ರಿವ್ಯೂಸ್. ಈ ವಿಡಿಯೋ ನೋಡ್ತಾ ಇರೋರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಬಂದು ಪೂರ್ತಿಯಾಗಿ ಬಿಗ್ ಬಾಸ್ ರಿಲೇಟೆಡ್ ಏನೆಲ್ಲ ಅಪ್ಡೇಟ್ಸ್ ಇದೆ ಅನ್ನೋದ್ರ ಬಗ್ಗೆ ಡಿಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಹೇಳ್ಬೋದು ಆಲ್ರೆಡಿ ಎಲ್ಲ ಗೊತ್ತಾಗಿದೆ, ಈಗ ಬಂದು ಏನು ಮಾಡ್ತೀಯ ಅಂತ. ಏನು ಮಾಡೋಕ್ಕಾಗುತ್ತೆ, ನನ್ನ ಪರಿಸ್ಥಿತಿ ಹೆಂಗಿದೆ, ರಾಜ್ಯನೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆಗೆ ಬಂದು ಬೀಗ ಹಾಕಿದ್ರಂತೆ, ಆ ರೀತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಆದ್ರೂ ಇರೋ ಅಪ್ಡೇಟ್ಸು ಸಕ್ಕತ್ತಾಗಿದೆ. ವೆರಿ ಪವರ್ಫುಲ್ ಅಪ್ಡೇಟ್ಸು, ಡಿಫ್ರೆಂಟ್ ಅಪ್ಡೇಟ್ಸ್ ಇದೆ. ಆ ಅಪ್ಡೇಟ್ಸನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಡಿಟೇಲ್ಡ್ ಆಗಿ ಲಾಸ್ಟ್ವರೆಗೂ ನೋಡಿ. ಫಸ್ಟ್ ಅಪ್ಡೇಟ್ ಬಂದು ಈ ಸಲ ಬಿಗ್ ಬಾಸ್ ಅಲ್ಲಿ 2 ಮನೆ ಇರುತ್ತೆ. ಹೌದಾ? ಖಂಡಿತವಾಗೂ 99.99% ಈ ಸಲ ಬಿಗ್ ಬಾಸ್ ಅಲ್ಲಿ 2 ಮನೆ ಇರುತ್ತೆ ಚಾನ್ಸಸ್ ತುಂಬಾ ಹೈ ಆಗಿದೆ. ಅವರೇ ಹೇಳಿದ್ದಾರೆ ಕಾನ್ಸೆಪ್ಟ್ ಮನೆ ಪ್ರೆಸ್ ಮೀಟ್ ಅಲ್ಲಿ, ಒಂದ್ ಕಡೆ ಸ್ವರ್ಗ ಒಂದ್ ಕಡೆ ನರಕ ಅಂತ, ಸ್ವರ್ಗ ಮತ್ತೆ ನರಕ ಅಂತ ಕಾನ್ಸೆಪ್ಟ್ ಇಂದ ಬಂದಿದ್ದಾರೆ. ಅದರಲ್ಲಿ ಈಗ ಒಂದ್ ಪೋರ್ಷನ್ ಬಂದು ನರಕ ಇರುತ್ತೆ, ಇನ್ನೊಂದು ಪೋರ್ಷನ್ ಬಂದು ಸ್ವರ್ಗ ಅಂತ ಇರುತ್ತೆ. ಅಂದ್ರೆ ನರಕದಲ್ಲಿ ಎಲ್ಲಾ ಫೆಸಿಲಿಟೀಸು ಕಡಿಮೆ ಇರುತ್ತೆ, ಅದೇ ರೀತಿ ಸ್ವರ್ಗಕ್ಕೆ ಬಂದ್ರೆ ಎಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ, ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನರಕದಲ್ಲಿ ಇರೋದಕ್ಕಿಂತ ಸ್ವರ್ಗದಲ್ಲಿ ಇರೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆದ್ರೆ ನರಕದಲ್ಲಿ ಇರೋರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಸ್ವರ್ಗದಲ್ಲಿ ಇರೋರಿಗೆ ತಕ್ಷಣಕ್ಕೆ ಪ್ಲಸ್ ಪಾಯಿಂಟ್ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ಈ ಕಂಟೆಸ್ಟೆಂಟ್ಸ್ನು ಅಷ್ಟೇ, ಸ್ವರ್ಗಕ್ಕೆ ಯಾರು ಹೋಗ್ಬೇಕು ನರಕಕ್ಕೆ ಯಾರು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಆಡಿಯನ್ಸೇ ವೋಟ್ ಮಾಡಿ ಅವರನ್ನ ಸ್ವರ್ಗಕ್ಕೆ ಇಲ್ಲ ನರಕಕ್ಕೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ವೋಟ್ ಮಾಡ್ಬೇಕಾಗಿರುತ್ತೆ. ಅಂದ್ರೆ ಲಾಸ್ಟ್ ಟೈಮ್ ಬಂದು ಬಿಗ್ ಬಾಸ್ ಹೌಸ್ ಒಳಗಡೆ ಹೋಗ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಬಂದು ಆಡಿಯನ್ಸ್ ವೋಟ್ ಮಾಡ್ಬೇಕಾಗಿತ್ತು. ಆದ್ರೆ ಅದೆಲ್ಲ ಫೇಕ್ ಆಡಿಯನ್ಸ್ ಇದ್ರು, ಅವ್ರು ಯಾರು ಹೇಳಿದ್ರೆ ಅವ್ರಿಗೆ ವೋಟ್ ಮಾಡಿ ಅದನ್ನೆಲ್ಲ ಡುಬಾಕ್ ಆಗಿತ್ತು, ಅದೊಂಥರ ಡಿಫ್ರೆಂಟ್ ಆಗಿತ್ತು. ಆದ್ರೆ ಈ ಸಲ ಬಂದು ರಾಜಾರಾಣಿ ಫೈನಲ್ ಅಲ್ಲಿ, ಗ್ರ್ಯಾಂಡ್ ಫಿನಾಲೆಯಲ್ಲಿ 5 ರಿಂದ 6 ಕಂಟೆಸ್ಟೆಂಟ್ಸ್ ಅನ್ನ ರಿವೀಲ್ ಮಾಡ್ತಾರೆ. ಆ ಕಂಟೆಸ್ಟೆಂಟ್ಸ್ ಅಲ್ಲಿ ಆಡಿಯನ್ಸ್ ಬಂದು ಜಿಯೋ ಸಿನಿಮಾ ಆಪ್ ಅಲ್ಲಿ ವೋಟ್ ಮಾಡ್ಬೇಕಾಗಿರುತ್ತೆ, ಯಾರು ಸ್ವರ್ಗಕ್ಕೆ ಹೋಗ್ಬೇಕು ಯಾರು ನರ್ಕಕ್ಕೆ ಹೋಗ್ಬೇಕು ಅಂತ. ಒಂದು ಮೇ ಬಿ 6 ಜನ ಇರುತ್ತೆ, 3 ಜನ ಸ್ವರ್ಗಕ್ಕೆ ಹೋಗ್ಬೋದು, 3 ಜನ ನರ್ಕಕ್ಕೆ ಹೋಗ್ಬೋದು, ಈ ತರ ಇರುತ್ತೆ. ಅದಾದ್ಮೇಲೆ ಸಂಡೇ ಬಂದು ಸಂಜೆ 6 ಗಂಟೆಗೆ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಆಗ ಆ ಕಂಟೆಸ್ಟೆಂಟ್ಸ್ ಒಳಗಡೆ ಹೋದಾಗ ಯಾವ ಕಂಟೆಸ್ಟೆಂಟ್ಸ್ನ ನೆಕ್ಸ್ಟ್ ಸ್ವರ್ಗಕ್ಕೆ ಕಳಿಸ್ಬೇಕು ಇಲ್ಲ ನರ್ಕಕ್ಕೆ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಅಲ್ಲಿರೋವಂಥವ್ರು ವೋಟ್ ಮಾಡಿ ಡಿಸೈಡ್ ಮಾಡಿ ಏನು ಮಾಡ್ತಾರೆ, ಅಲ್ಲಿಂದ ಮತ್ತೆ ಮುಂದಕ್ಕೆ ಎಪಿಸೋಡನ್ನು ಮುಂದೆ ಹೋಗುತ್ತೆ. ಅದೇ ರೀತಿ ಬಂದು ಈಗ 24x7 ಲೈವ್ ಇತ್ತು ಲಾಸ್ಟ್ ಟೈಮ್ ಬಂದು, ಆದರೆ ಈ ಸಲ ಬಂದು 24x7 ಲೈವ್ ಅನ್ನೋದನ್ನ ಬಂದ್ ಮಾಡಿದ್ದಾರೆ. ಓನ್ಲಿ ಎಪಿಸೋಡು ಮತ್ತೆ ಅನ್ಸೀನ್ ವಿಡಿಯೋಸ್ ಅನ್ನ ಬಿಡ್ತಾರೆ, ಅದರಲ್ಲಿ ಮಾತ್ರ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಬಂದು ಈಗ ಆಲ್ರೆಡಿ ಹೇಳ್ತಾ ಇದ್ರು ಸ್ವರ್ಗ ಮತ್ತೆ ನರಕ ಅಂತ. ಸ್ವರ್ಗ ಮತ್ತೆ ನರಕ ಅನ್ನೋದ್ರ ಬಗ್ಗೆ ಡಿಫ್ರೆಂಟ್ ಆಗಿರುತ್ತೆ, ಈ ಸಲ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ನರಕದಲ್ಲಿರೋರು ನರಕದಲ್ಲೇ ಇರಬೇಕು ಅಂತೇನಿಲ್ಲ, ಸ್ವರ್ಗದಲ್ಲಿರೋರು ಸ್ವರ್ಗದಲ್ಲೇ ಇರಬೇಕು ಅಂತ ಏನೂ ಇಲ್ಲ. ಅವರವರ ಪರ್ಫಾರ್ಮೆನ್ಸ್ ಅನ್ನ ಬೇಸ್ ಮಾಡಿಕೊಂಡು ನರಕದಲ್ಲಿರೋರು ಸ್ವರ್ಗಕ್ಕೆ ಶಿಫ್ಟ್ ಆಗ್ಬೋದು, ಇಲ್ಲ ಸ್ವರ್ಗದಲ್ಲಿರೋರು ನರಕಕ್ಕೆ ಶಿಫ್ಟ್ ಆಗ್ಬೋದು. ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ವೀಕ್ಗೂ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಟಾಸ್ಕು ಅಷ್ಟೇ, ಫೆಸಿಲಿಟೀಸು ಅಷ್ಟೇ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಯಾರು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ಇಲ್ಲ ನರಕಕ್ಕೆ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಬಂದು 27th ಅಂದ್ರೆ ಶುಕ್ರವಾರ ಬಂದು ಈಗ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗ್ತಾರಲ್ವಾ, ಆ ಕಂಟೆಸ್ಟೆಂಟ್ಸ್ ಇದೆಲ್ಲಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನೋದು ಇರುತ್ತೆ. ಒಟ್ಟು ಟೋಟಲ್ ಆಗಿ 16 ಕಂಟೆಸ್ಟೆಂಟ್ಸ್ ಎಂಟ್ರಿ ಆಗ್ತಾರೆ. ಅದರಲ್ಲಿ 11 ರಿಂದ 12 ಕಂಟೆಸ್ಟೆಂಟ್ಸ್ ಡ್ಯಾನ್ಸ್ ಅನ್ನೋದು ಶುಕ್ರವಾರ ಶೂಟ್ ಆಗುತ್ತೆ. ಅದೇ ರೀತಿ 28ನೇ ತಾರೀಕು ಮಾರ್ನಿಂಗು ಬಂದು ಹೋಮ್ ಟೂರ್ ಅನ್ನೋದು ಬಂದು ಕಿಚ್ಚ ಸುದೀಪ್ ಸರ್ ಬಂದು ಹೋಮ್ ಟೂರ್ ಅನ್ನ ಮಾಡ್ತಾರೆ. ಅದು ಆದ್ಮೇಲೆ ನೈಟು 28ನೇ ತಾರೀಕು ನೈಟ್ ಬಂದು ಈ ಶೂಟ್ ಅನ್ನೋದು ಶುರುವಾಗುತ್ತೆ, ಎಂಟ್ರಿ ಅನ್ನೋದು ಗ್ರ್ಯಾಂಡ್ ಲಂಚ್ ಅನ್ನೋದು ಶುರುವಾಗುತ್ತೆ. ನಮಗೆ ಬಂದು 29ನೇ ಬಂದು ನಮಗೆ ಏನಾಗುತ್ತೆ ಟೆಲಿಕಾಸ್ಟ್ ಆಗುತ್ತೆ ಯಾರೆಲ್ಲ ಬರ್ತಾರೆ ಅನ್ನೋದ್ರ ಬಗ್ಗೆ. ಒಟ್ಟು ಟೋಟಲ್ 16 ಕಂಟೆಸ್ಟೆಂಟ್ಸ್ ಎಂಟ್ರಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದರಲ್ಲಿ ಬಂದು 2 ಕಂಟೆಸ್ಟೆಂಟ್ ವೈಲ್ಡ್ ಕಾರ್ಡ್ಸ್ ಇದರಲ್ಲಿ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೆಕ್ಸ್ಟ್ ಬಂದು ಈ ಬಿಗ್ ಬಾಸ್ ಸೀಸನ್ 11ಗೆ ಯಾರೆಲ್ಲ ಹೋಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ನಾನು ಈಗ ಎಲ್ಲ ಕಂಟೆಸ್ಟೆಂಟ್ನ ರಿವೀಲ್ ಮಾಡಿಬಿಟ್ರೆ ಶೋ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಅದೇ ರೀತಿ ರಿವೀಲ್ ಮಾಡಬೇಕಾ ಬೇಡವಾ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ. ಈಗ ನಾನು ಜಸ್ಟ್ ಒಂದು ಕಂಟೆಸ್ಟೆಂಟ್ನ ಮಾತ್ರ ರಿವೀಲ್ ಮಾಡ್ತೀನಿ. ಯಾರು ಅಂತಂದ್ರೆ ಅವರು ಯೂಟ್ಯೂಬರ್, ಅದ್ರ ಜೊತೆಗೆ ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಕೂಡ ಲೇಖಿ ಗೋಸ್ವಾಮಿ, ಲೇಖಿ ರೈಡರ್ ಅಂತ. ಯೂಟ್ಯೂಬ್ ಅಲ್ಲಿ ಬಂದು ನಿಯರ್ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದೇ ರೀತಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಇವರು
ಬೈಕಲ್ಲಿ ಬಂದು ರೋಡಲ್ಲಿ ಎಲ್ಲ ಹೆಲ್ಪಿಂಗ್ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ತುಂಬಾ 0.088% ಅಂತ ಹೇಳ್ಬೋದು ಈ ಲೇಖಿ ಗೋಸ್ವಾಮಿ ಅವರು. ಇವರು ಬಂದು ಬಿಗ್ ಬಾಸ್ ಸೀಸನ್ 11ಗೆ 99.99% ಎಂಟ್ರಿ ಆಗೋ ಚಾನ್ಸಸ್ ತುಂಬಾ ಹೈ ಆಗಿದೆ. 1% ಲಾಸ್ಟ್ ಮೂಮೆಂಟ್ ಅಲ್ಲಿ ಅದನ್ನ ಏನು ಮಾಡೋಕ್ಕಾಗಲ್ಲ. ಯಾರಾದ್ರೂ ಅವರೇ ರಿಫ್ಯೂಸ್ ಮಾಡಿ ಇದಾದ್ರೆ ಏನು ಮಾಡೋಕ್ಕಾಗಲ್ಲ, ಬರ್ದೇ ಇದ್ರೆ ಹೇಳಕ್ಕಾಗಲ್ಲ. ಅದು 1% ಚಾನ್ಸಸ್. 99.99% ಲೇಖಿ ಗೋಸ್ವಾಮಿ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಅವರು 0.88% ಆಗಿರೋದ್ರಿಂದ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ನನಗಂತೂ ತುಂಬಾ ಕುತೂಹಲ ಇದೆ. ಯಾಕಂದ್ರೆ ಬಿಗ್ ಬಾಸ್ ಅಂದ್ರೆ ಬರೀ ಪಾಸಿಟಿವೇ ಇರಲ್ಲ, ಪಾಸಿಟಿವ್ ಎಷ್ಟಿರುತ್ತೋ ಅದ್ರ ಜೊತೆಗೆ ನೆಗೆಟಿವ್ ಸಹ ಅಷ್ಟೇ ಇರುತ್ತೆ. ಯಾವ ರೀತಿ ಇರ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿದೆ. ಒಂದಂತೂ ನಿಜ, ಲೇಖಿ ಗೋಸ್ವಾಮಿ ಅವರು ಒಳ್ಳೆ ಸ್ಟ್ರಾಂಗ್ PR ಅನ್ನ ಇಟ್ಕೊಂಡ್ರೆ ಬಿಗ್ ಬಾಸ್ ಅಲ್ಲಿ ತುಂಬಾ ದಿನ ಸರ್ವೈವ್ ಆಗ್ಬೋದು. ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಬಿಗ್ ಬಾಸ್ ಒಳಗಡೆ ಬೇರೆ, ಅದೇ ರೀತಿ ಯೂಟ್ಯೂಬ್ ಅಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡೋದೇ ಬೇರೆ, ಡಿಫ್ರೆಂಟ್ ಆಗಿರುತ್ತೆ. ಅಂದ್ರೆ ಅವ್ರವ್ರ ವಿಡಿಯೋಸ್ನ ಅವರು ಪ್ರಮೋಟ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಸ್ಟ್ರಾಂಗ್ PR ಅನ್ನ ಇಟ್ಕೊಂಡು ಅವರು ಪ್ರಮೋಟ್ ಮಾಡ್ಕೊಂಡ್ರೆ ಅಂತೂ ಖಂಡಿತ ಒಳ್ಳೆ ಕಂಟೆಸ್ಟೆಂಟ್ ಅಂತೂ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ, ಸಂದೇಹನೇ ಇಲ್ಲ. ಅದ್ರ ಜೊತೆಗೆ ಈಗ ನೆಕ್ಸ್ಟ್ ಬಂದು ಇನ್ನು ಏನೆಲ್ಲ ಅಪ್ಡೇಟ್ಸ್ ಇದಾವೆ. ರಾಜಾರಾಣಿ ಶೋ ಅಲ್ಲಿ ಕಂಟೆಸ್ಟೆಂಟ್ ನ ರಿವೀಲ್ ಮಾಡ್ತಾರೆ, ಅದು ಹೇಳಿ. ಮತ್ತೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಬಂದು ಕೆಲವೊಂದು ಹ್ಯಾಶ್ಟ್ಯಾಗ್ ಅನ್ನ ರಿವೀಲ್ ಮಾಡಿದ್ರು. #BBK, #ಕಲರ್ಸ್ ಕನ್ನಡ, #ಹೊಸ ಅಧ್ಯಾಯ, ಈ ತರ ಹ್ಯಾಶ್ಟ್ಯಾಗ್ ಎಲ್ಲ ರಿವೀಲ್ ಮಾಡಿದ್ರು. ಅಂದ್ರೆ ಇದೇ ಹ್ಯಾಶ್ಟ್ಯಾಗ್ಸ್ ಅನ್ನೋದು ಏನು ಇರೋದಿಲ್ಲ. ಅದ್ರ ಜೊತೆಗೆ ಇನ್ನೂ ಹ್ಯಾಶ್ಟ್ಯಾಗ್ಸ್ ನಮ್ಮಂತ ಯೂಟ್ಯೂಬ್ ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ, ಬಿಡ್ತಾ ಇರ್ತಾರೆ. ಹ್ಯಾಶ್ಟ್ಯಾಗ್ಸ್ ಅನ್ನೋದು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಬಂದು ಡೈಲಿ ಬಂದು ಈಗ ವೀಕೆಂಡ್ಸ್ ಅಲ್ಲಿ ಬಂದು 9 ಗಂಟೆಗೆ ಶೋ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಡೈಲಿ ವೀಕ್ ಡೇಸ್ ಬಂದು 9:30ಗೆ ಬರುತ್ತೆ. ಬರೀ ಎಪಿಸೋಡ್ ಮಾತ್ರ ಬರುತ್ತೆ, ಲೈವ್ ಅಲ್ಲಿ ಬರೋದಿಲ್ಲ. ಇಷ್ಟು ನಾನು ಈ ಒಂದು ಚಿಕ್ಕದಾಗಿ ಒಂದು ಅಪ್ಡೇಟ್ ಇರ್ತಕ್ಕಂಥ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ರೀತಿ ಈ ಕಾರಣಾಂತರಗಳಿಂದ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಇನ್ನು ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ, ರಿವ್ಯೂಸ್ ಬರ್ತಾ ಇರುತ್ತೆ. ಎಪಿಸೋಡ್ ಅಲ್ಲಿ ಯಾರು ಸರಿ ಇದ್ರೆ ಸರಿ ಅಂತ ಮಾತಾಡ್ಕೊಳ್ಳೋಣ, ತಪ್ಪಿದ್ರೆ ತಪ್ಪು ಅಂತ ಮಾತಾಡ್ಕೊಳ್ಳೋಣ. ಬಯಾಸ್ಡ್ ರಿವ್ಯೂಸ್ ಅಂತ ಇರೋದಿಲ್ಲ. ಶೂಟ್ ಶಾರ್ಟ್ ಆಗಿ ನಮ್ಗೆ ಸರಿ ಅನ್ಸಿದ್ದನ್ನ ನನ್ನ ಒಪಿನಿಯನ್ ಅನ್ನ ನಾನು ಶೇರ್ ಮಾಡ್ತೀನಿ, ಮಾತಾಡ್ತೀನಿ. ಅದೇ ರೀತಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳ್ಬೋದು. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಲ್ ಅಂತ ಒತ್ತಿ ಇಟ್ಕೊಳ್ಳಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ. ಫುಲ್ ಎಂಜಾಯ್ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ.